ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಬಂದಿದ್ದೀನಿ ಆನಂದಪುರದ ಜಾತ್ರೆಗೆ. ಸೊ ಎಲ್ರಿಗೂ ಗೊತ್ತಿರತ್ತೆ, ಮಲೆನಾಡು ಅಂದರೆ ಕೂಡಲೇ ಜಾತ್ರೆಗಳ ಸುರಿಮಳೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರೋ ಹಾಗೆ ಈ ಒಂದು ಜಾತ್ರೆ ಕೊನೆಯದಾಗಿರ್ಬೋದು. ಸೊ ನಾನು ಹೋಗ್ತಾನೆ ಹಸು ಆಗಿತ್ತು, ಹಾಗಾಗಿ ಒಂದು ರಸಮಲೈ ತಿಂದು ಒಂದು ಜ್ಯೂಸ್ ಕುಡಿದು ನಾನು ಕೂಡ ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ನೋಡ್ತಾ ಇದ್ದಾರೆ ಎಷ್ಟೆಲ್ಲ ಜನ ಇದ್ದರು ಅಂತ. ಬಟ್ ನಾನು ತುಂಬ ಜನ ಇರ್ಬೋದು ಅಂತ ಅಂದ್ಕೊಂಡೆ, ಸಂಡೇ ಆಗಿದ್ದಕ್ಕೆ. ಬಟ್ ಜನ ಕಮ್ಮಿನೇ ಇದ್ದರು, ಚಲೋ ಆಯಿತು ನನಗೂ ವಿಡಿಯೋ ಮಾಡ್ಕೊಬರೋಕ್ಕೆ. ನೋಡ್ತಿದ್ರೆ ಎಂಟ್ರೆನ್ಸೇ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಬಟ್ ಯಾವುದೇ ಲೈಟ್ ಆನ್ ಆಗಿರಲಿಲ್ಲ, ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಹೋಗಿರೋವಂಥದ್ದು ಮಧ್ಯಾಹ್ನದ ಹೊತ್ತಿಗೆ. ಒಂದು 11:30 ಗಂಟೆ ಆಗಿತ್ತು ನಾನು ರೀಚ್ ಆಗಬೇಕಾದ್ರೆ. ಹಾಗಾಗಿ ಇನ್ನು ಅಲ್ಲೇ ಸೇವೆ ಚೀಟಿ ತೊಗೊಂಡು ದೇವಸ್ಥಾನದ ಎದುರುಗಡೆ ದಿನ ಪ್ರೋಗ್ರಾಮ್ ಇರತ್ತಂತೆ. ಸೊ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ರು. ಸೊ ಅದಿಷ್ಟು ನಾನು ನೋಡಿಕೊಂಡು ಎಲ್ಲ ಸ್ಟೇಜ್ ಸೆಟ್ಟಿಂಗ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಹಾಗೆ ದೇವ್ರದ್ದೊಂದಿಷ್ಟು ಚೀಟಿ ತೊಗೊಂಡೆ. ಉಡಿ ಇದಿರಲಿಲ್ಲ ಆಗಿತ್ತು, ಹಾಗಾಗಿ ಕುಂಕುಮಾರ್ಚನೆ ಮತ್ತು ಪ್ರಸಾದ ತೊಗೊಂಡೆ. ನಂತರ ಹಾಗೆ ದೇವ್ರಿಗೆ ಕೈ ಮುಗಿದು ಮುಂದೆ ಕೂಡ ಹೊರಟೆ. ನೋಡ್ತಾ ಇದ್ರೆ ಫುಲ್ ಕಲರ್ಫುಲ್ ಆಗಿತ್ತು. ಯಾಕಂತ ಹೇಳಿದ್ರೆ ಜಾತ್ರೆ ಮಂಟಪ ಅಂದರೆ ಸಖತ್ ದೊಡ್ಡದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ನನಗಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ನಂತರ ಏನು ಗೊತ್ತಾ, ಇಲ್ಲೆಲ್ಲ ಇದ್ದಾಗ ನೋಡಿದ್ದು, ಸೊ ಇದೇ ಸೇಮ್ ಸ್ಟ್ಯಾಚು ನಾವು ಸಾಗರ ಜಾತ್ರೆಯಲ್ಲೂ ನೋಡಿರ್ಬೋದು. ಸೊ ಇನ್ನೇನು ಗೊತ್ತಾ, ಎಲ್ಲರೊಳಗೂ ದೊಡ್ಡವ್ರು ಯಾರು ಅಂತ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಎಲ್ಲ ಮಾರಿಕಾಂಬನ ದೇವಸ್ಥಾನದೊಳಗೂ. ಸೊ ದೊಡ್ಡ ದೇವರು ಅಂತ ಹೇಳಿದ್ರೆ ನಮ್ಮ ಆನಂದಪುರದ ಶ್ರೀ ಮಾರಿಕಾಂಬ ದೇವಿ ಅಂತೆ. ನಂತರ ಎರಡನೇ ದೊಡ್ಡ ದೇವಸ್ಥಾನ ಅಂತ ಹೇಳಿದ್ರೆ ಅದು ಸಾಗರದವರು, ಅಂದರೆ ಫಸ್ಟ್ ಅಮ್ಮ ಇವರು ದೊಡ್ಡಕ್ಕ, ಸೆಕೆಂಡ್ ಅಕ್ಕ ಬಂದು ಸಾಗರದ ಮಾರಮ್ಮ, ಮೂರನೇ ಅವರು ನಮ್ಮ ಶಿರಸಿ ಶ್ರೀ ಮಾರಿಕಾಂಬ ಅಮ್ಮ ಅಂತೆ. ಇನ್ನು ಸುಮಾರು ಜನ ಆಲ್ರೆಡಿ ಲೈನಲ್ಲಿ ನಿಂತಿದ್ರು. ನಾನು ಹಾಗೆ ಪಟ್ಟ ಒಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ವಿಡಿಯೋ ಮಾಡಿಕೊಂಡು, ಇಲ್ಲಿ ನೋಡ್ತಾ ಇದ್ದಾರೆ ಇದೆಲ್ಲ ಅಂಕೆ ಹಾಕಿರುವಂಥದ್ದು. ಸೇಮ್ ಮಾರಿಕಾಂಬ ದೇವಸ್ಥಾನದಲ್ಲಿ ಹೇಗಿದೆ ಅಲ್ಲ, ಸೇಮ್ ಕಾರ್ಯಕ್ರಮ ಹಾಗೂ ಸೇಮ್ ಪದ್ಧತಿ ಇಲ್ಲಿ ಕೂಡ ಇರುವಂಥದ್ದು. ಸೊ ಇನ್ನು ಇಲ್ಲಿ ಕೊಟ್ಟಿರುವಂತಹ ಸ್ಟ್ಯಾಚು ಎಲ್ಲ ಸಖತ್ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಅದೆಲ್ಲ ನೋಡೋಕೆ ಇನ್ನೂ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಜಾತ್ರಾ ಮಂಟಪ ಅಂತೂ ಸೂಪರ್ಬ್ ಆಗಿತ್ತು. ಹಾಗೆ ಈ ಒಂದು ಜಾತ್ರೆ 7 ದಿನದ ಜಾತ್ರೆ, ಬಟ್ ಈ ಸಲ 2 ದಿನ ಎಕ್ಸ್ಟೆಂಡ್ ಮಾಡಿದಂತ 9 ದಿನ ಜಾತ್ರೆ ಮಾಡಿದರು. ಹಾಗೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆ ಇದು ಆನಂದಪುರದಲ್ಲಿ. ಸೊ ಬಸ್ ಸ್ಟ್ಯಾಂಡಿಂದ ಎದುರುಗಡೆ ಇನ್ನೊಂದು ಪಕ್ಕದಲ್ಲೇ ಇರುವಂಥದ್ದು, ಕಾಣುವಂಥದ್ದು. ಸೊ ಇನ್ನು ನಾನು ಯಾಕೆ ವಾಯ್ಸ್ ಎಲ್ಲ ತೆಗ್ದಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ದೇವಸ್ಥಾನದಲ್ಲಿ ಹಾಡು ಹಾಕಿದ್ರು ದೇವ್ರದ್ದು ಭಕ್ತಿಗೀತೆ. ಹಾಗಾಗಿ ನಂಗೆ ಅದೆಲ್ಲ ಕಾಪಿರೈಟ್ ಬರುತ್ತೆ ಅಂತ ಫುಲ್ ಮ್ಯೂಟ್ ಮಾಡಿದ್ದೆ. ನೋಡ್ತಾ ಇದ್ದೀರಾ ಅಮ್ಮನವರ ದರ್ಶನ ತೊಗೊಳಕ್ಕೆ ಇನ್ನೇನು ಹತ್ತಿರ ಬಂದೆ. ಸೇಮ್ ಸಾಗರದ ಮಾರಮ್ಮ ಥರ ಅಷ್ಟೇ ದೊಡ್ಡ ಇದ್ದರು, ಬಟ್ ಸಾಗರದ ಮಾರಮ್ಮ ಇನ್ನೂ ಸ್ವಲ್ಪ ದೊಡ್ಡ ಇದ್ದರು. ದೊಡ್ಡ ಮೂರ್ತಿ ಇಲ್ಲಿ ನೀವು ನೋಡುವಂಥದ್ದು. ಹಾಗೆ ಇಲ್ಲೆಲ್ಲ ಏನಿದೆ ಅಲ್ಲ, ದೇವಸ್ಥಾನದಲ್ಲೇ ಬೇರೆ ಮೂರ್ತಿ, ಹಾಗೆ ಈ ಮೂರ್ತಿಗಳನ್ನೆಲ್ಲ ಒಣಗಿ ಬಿಡ್ತಾರಂತೆ ಎಂಡ್ ಡೇಯಲ್ಲಿ. ಸೊ ಹಾಗೆ ಮಾಡುವಂಥದ್ದು. ಇನ್ನು ನಾನು ಕೂಡ ದೇವ್ರ ದರ್ಶನ ತಗೊಂಡೆ, ಸಖತ್ ಖುಷಿ ಆಯಿತು. ಅದರೊಳಗೂ ಈಸಿಯಾಗಿ ನಂಗೆ ಎಲ್ಲ ಥರದ ಕ್ಲಿಪ್ಪು ಕೂಡ ಸಿಕ್ತು. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಆನಂದಪುರದವ್ರು ಯಾರ್ಯಾರು ನೋಡ್ತಾ ಇದ್ರು ನೀವು ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ರಸಾದ ಚೀಟಿಲಿ ಪ್ರಸಾದ ಕೂಡ ತಗೊಂಡೆ. ಇನ್ನು ನಾನು ಫಸ್ಟ್ ಟೈಮ್ ಆನಂದಪುರ ಜಾತ್ರೆಗೆ ಬಂದಿರುವಂಥದ್ದು, ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವಂತಹ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು ದೇವಸ್ಥಾನ, ಇದು ಯಾವಾಗಲೂ ಇರತ್ತಂಥ ದೇವಸ್ಥಾನ. ಸೊ ಗರ್ಭಗುಡಿಲಿರುವಂತಹ ಮೂರ್ತಿ ಜಾತ್ರೆ ಪೇಟೆಯಲ್ಲಿಲ್ಲ, ಸೊ ಅದನ್ನು ಮನಕ್ಕೆ ಇಡ್ತಾರೆ ಆಲ್ರೆಡಿ ಹೇಳಿರೋ ಹಾಗೆ. ಇವಾಗ ನಾವು ಮಾರಮ್ಮನ ದರ್ಶನ ದೇವಸ್ಥಾನದಲ್ಲಿ ತೊಗೊಳಕ್ಕೆ ಹೋಗಿತ್ತು. ಇನ್ನು ಕುಂಕುಮಾರ್ಚನೆಯೂ ಕೂಡ ದೇವಸ್ಥಾನದಲ್ಲೇ ಕೊಡ್ತಾಯಿದ್ರು, ಅದು ಕೂಡ ತೊಗೊಂಡೆ. ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಜನ ಇದ್ದರು ಅಂತ. ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ನೀವು ಸೇಮ್ ಸಾಗರ ಜಾತ್ರೆಯಲ್ಲೂ ನೋಡ್ಬೋದು. ಏನಂತ ಹೇಳಿದ್ರೆ, ಆ ಜಾತ್ರೆ ಗದ್ದಿಗೆ ಹಿಂಭಾಗದಲ್ಲೇ ಇದ್ದಿದ್ದು ಸಾಗರದ ಶ್ರೀ ಮಾರಿಕಾಂಬನ ದೇವಸ್ಥಾನ, ಇಲ್ಲಿ ಕೂಡ ಹಿಂಭಾಗದಲ್ಲೇ ಇದ್ದಿದ್ದು ನೋಡ್ತಾ ಇರೋವಂಥದ್ದು. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಶಿರಸಿ ಶ್ರೀ ಮಾರಿಕಾಂಬನ ಫೋಟೋ ಕೂಡ ಇತ್ತು. ಅಮ್ಮನವರ ಫೋಟೋ ನೋಡಿ ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಸಿರ್ಸಿ ಫೋಟೋ ಇಲ್ಲಿದೆ ಅಲ್ಲ ಅಂತ ಹೇಳಿ. ಯಾವಾಗಲೂ ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ಒಂದಿಷ್ಟು ಹೆಮ್ಮೆ, ಒಂದಿಷ್ಟು ಖುಷಿ. ಹಾಗೆ ನಮ್ಮವರ ದೇವಸ್ಥಾನದ ನೋಡಿದಾಗ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಂತರ ಈಗ ನಾನು ಬಂದಿರೋವಂಥದ್ದು ಪೇಟೆ ಒಳಗೆ. ಸೊ ಇಲ್ಲಿ ನಾವು ಒಂದು ಜೊತೆ ಬಳೆ ಇಡಿಸ್ಕೊಂಡು ನಾನು ಕೂಡ ಹೊರಟಿದ್ದೆ. ನೋಡ್ತಾ ಇದ್ದೀರಾ, ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತ ಹೇಳಿದರೆ ಬೇಗನೆ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು, ಸಖತ್ ತೃಪ್ತಿ ಆಯಿತು ನನಗಂತೂ. ಅಲ್ಲೇ ಹಾಗೆ ಬಳೆ ಇಡಿಸ್ಕೊಂಡು ನಾನು ಕೂಡ ಹೊರಟಿದ್ದೆ ಮತ್ತು ಜಾತ್ರೆ ಪೇಟೆ ಕಡೆಗೆ. ನೋಡ್ತಾ ಇದ್ದೀರಾ ಎಲ್ಲ ಜಾತ್ರೆಯ ಬಳೆ ನನ್ನ ಕೈಯಲ್ಲಿತ್ತು. ಮಾರಿಕಾಂಬ ದೇವಸ್ಥಾನದಲ್ಲಿ ಕೊಟ್ಟಿರೋ ಬಳೆ, ಕೊಂಡ್ಲಿ ಜಾತ್ರೆ ಬಳೆ, ಶಿರಸಿ ಜಾತ್ರೆ ಬಳೆ, ಸಾಗರ ಜಾತ್ರೆ ಬಳೆ, ಹಾಗೆ ಈಗ ಆನಂದಪುರ ಜಾತ್ರೆ ಬಳೆ. ಸೊ ಯಾಕಂತ ಹೇಳಿದ್ರೆ ನನಗೆ ಯುಗಾದಿ ಗಂಟ ಬಳೆ ಬಿಚ್ಚೋಕ್ಕೆ ಇಷ್ಟ ಇರಲಾಗಿತ್ತು. ಹಾಗಾಗಿ ಅಮ್ಮ ಬಂದ್ರ ಮೇಲೆ ಬಳೆ ತೆಗೆಯೋಣ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು ನೋಡ್ತಾ ಇದ್ರೆ ಶಾಪ್ಸ್ ಎಲ್ಲ ಸುಮಾರು ಕಮ್ಮಿ ಬಂದಿತ್ತು, ಶಿರ್ಸಿಯ ಶಾಪ್ ಬಂದಿರಲಿಲ್ಲ. ಬಟ್ ನನಗನ್ಸಿದ್ದು ಒಂದೇ, ಈ ಸಲ ಜಾತ್ರೆಯಲ್ಲಿ ಅಷ್ಟು ಯಾರಿಗೂ ವ್ಯಾಪಾರ ಆಗಿಲ್ಲ ಅನ್ಸುತ್ತೆ. ಅಲ್ಲಿ ಕೂಡ ಅದೇ ಹೇಳ್ತಾ ಇದ್ರು, ಇಲ್ಲ ಮೇಡಮ್ ಏನು ಮಾರ್ಕೆಟ್ ಇಲ್ಲ ಅಂತ ಹೇಳಿ. ಸೊ ತುಂಬ ಜಾತ್ರೆ ಇದ್ದಿದ್ದಕ್ಕೇನೋ ವ್ಯಾಪಾರಸ್ಥರಿಗೆ ಏನೂ ವ್ಯಾಪಾರ ಇದ್ದಿರಲಿಲ್ಲ. ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ.
ಮಾರಮ್ಮ ಸದಾ ಕಾಪಾಡ್ತಾಳೆ. ಈಗ ನಿಮಗೆ ಕಷ್ಟ ಇರ್ಬೋದು ಅಥವಾ ವ್ಯಾಪಾರ ಆಗದೆ ಇಲ್ದಿರ್ಬೋದು, ಬಟ್ ಮುಂದೊಂದು ದಿನ ಚೆನ್ನಾಗಿ ಆಗತ್ತೆ ಅಂತ ನಾನು ವಿಶ್ವಾಸ ಕೊಡ್ತೀನಿ. ಸೊ ಹೀಗೆ ನೋಡಿಕೊಂಡು ನಾನು ಸುಧಾ ಮುಂದೆ ಹೋದೆ. ಸೊ ನಾನು ಕಾಯ್ತಾ ಇದ್ದಿದ್ದೆ ಎಲ್ಲಿ ತೊಟ್ಲು ಬಂದಿದೆ ಅಂತ. ಪಟ ಮುಂದೆ ಹೋಗ್ತಾ ಇದ್ದೆ, ನೋಡ್ತಾ ಇರೋ ಅಂಥದ್ದು. ಸೊ ಅದರೊಳಗೂ ಜನಕ್ಕೆ ತಂಪಾಗಲಿ ಅಂತ ನೀರು ಹಾಕಿಟ್ಟಿದ್ರು. ಸೊ ಸಖತ್ ತಂಪಾಗಿತ್ತು, ನೋಡೋಕ್ಕೂ ಸಖತ್ ಖುಷಿಯಾಗಿತ್ತು. ನೋಡ್ತಾ ಇದ್ರ ಇನ್ನೇನು 2 ದಿನ ಯುಗಾದಿನೂ ಕೂಡ ಬಂತು. ಎಷ್ಟು ಬೇಗ ದಿನ ಕಳೀತೋ ಗೊತ್ತಿಲ್ಲ. ಮಾರಿಕಾಂಬನ ಜಾತ್ರೆ ಮುಗೀತು, ಎಲ್ಲ ಜಾತ್ರೆನೂ ಕೂಡ ಮುಗ್ದೋಯ್ತು. ಸೊ ಹಾಗೆ ನಾನು ಒಂದು ಜ್ಯೂಸ್ ಕುಡ್ಕೊಂಡು ಕೂಡ ಹೊರಟೆ. ಸೊ ಒಂದು ಸ್ವಲ್ಪ ಭಯ ಇತ್ತು, ಯಾಕಂತ ಹೇಳಿದ್ರೆ ಆರಾಮಿಲ್ದಿದ್ದು ನೋಡಿ ಮತ್ತೆ ಜ್ಯೂಸ್ ಕುಡಿಯೋದು ಬೇಡ ಅಂತ. ಬಟ್ ಆದರೂ ಕುಡಿದ್ಬಿಟ್ಟೆ, ಯಾಕೆ ಬೇಕು ಇನ್ನೊಂದು ಸಲ ಕುಡಿದ್ಬಿಡೋಣ ಅಂತ ಹೇಳಿ. ನಂತರ ಬಂದಿದ್ದೆ ನಾನು ಆಟದ ಮನೆ ಕಡೆಗೆ. ನೋಡ್ತಾ ಇದ್ರೆ ಫುಲ್ ಆಟ ಎಲ್ಲ ಬಂದಿತ್ತು, ಸುಮಾರಷ್ಟು ಆಟ ಇದ್ದಿದ್ವು. ಇದು ಯಾವುದೋ ಒಂದು ಆಟನ ಹೊಸ ನೋಡಿದ್ದು, ಮಿಕ್ಕಿದೆಲ್ಲ ಬಿಟ್ಟರೆ ನಾವು ಶಿರ್ಸಿ ಜಾತ್ರೆಯಲ್ಲಿ ನಾನು ನೋಡಿರುವಂತಹ ಆಟಗಳೇ. ನೋಡಿದ್ರಲ್ಲ ಹೇಗೆಲ್ಲ ಇತ್ತು ನಮ್ಮ ಆನಂದಪುರದ ಜಾತ್ರೆ ಅಂತ ಹೇಳಿ. ಸೊ ನೀವೇನಾದರೂ ಜಾತ್ರೆಗೆ ಬಂದಿದ್ದೀರಾ, ಹಾಗಾದರೆ ಮಿಸ್ ಮಾಡಿದೆ ಹೇಗಿತ್ತು ಜಾತ್ರೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಡ್ರಪ್ಪ. ಹಾಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಈ ವಿಡಿಯೋ ಏನಾದರೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರೇನಾದರೂ ಆನಂದಪುರದವರು ಆಗಿದ್ದರೆ. ಹಾಗೆ ಜಾತ್ರೆ ನಾನು ಬೆಳಗ್ಗೆ ಬಂದಿದ್ದಕ್ಕೋಸ್ಕರ ಏನೂ ಸಿಕ್ಕಿಲ್ಲ ಸಂಜೆ ಹೇಗಿರುತ್ತೆ ಅಂತ. ಬಟ್ ಆದಷ್ಟು ಬೆಳಗ್ಗೆನೇ ಎಲ್ಲ ವಿಡಿಯೋ ಮಾಡಿ ಕವರ್ ಮಾಡಿದ್ದೀನಿ. ಬಟ್ ಲೈಟಿಂಗ್ಸಿಗೆಲ್ಲ ಅಲ್ಟಿಮೇಟಾಗಿ ಕಾಣಿಸ್ತಿತ್ತೇನೋ, ಜೊತೆಗೆ ಆಟ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ವಾಪಸ್ ಸಿರ್ಸಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಊಟ ಏನು ಮಾಡ್ತೀನಿ ಅಂತ ಒಂದು ಹಾಕ್ತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ಟಬಾಬೆಟಕ್ಕೆ